ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಇಎ ಡಿಪಾರ್ಟ್ಮೆಂಟ್ ಬಂದು ಹಲವಾರು ಎಕ್ಸಾಮ್ಸ್ ಆಲ್ರೆಡಿ ಕಂಡಕ್ಟ್ ಮಾಡಿದ್ದಾರೆ ಹಾಗೂ ಅವರು ಫೈನಲ್ ಸ್ಕೋರ್ ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಫೈನಲ್ ಸ್ಕೋರ್ ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಈಗ ಒಂದೇ ಒಂದು ಕ್ವಶನ್ ಎಲ್ಲಾರ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಮನದಲ್ಲಿ ಒಂದೇ ಕ್ವಶನ್ ಬರ್ತಾ ಇದೆ, ಯಾವಾಗ ನೆಕ್ಸ್ಟ್ ಸ್ಟೆಪ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂಡ್ ಆ ನೆಕ್ಸ್ಟ್ ಸ್ಟೆಪ್ಸ್ ಏನಿರುತ್ತೆ ಅನ್ನೋದು ತುಂಬಾ ವೈಟಿಂಗ್ ಪೀರಿಯಡ್ ಇರುತ್ತೆ, ರೈಟ್? ಸೊ ಈಗ ಎಕ್ಸಾಮ್ ಕಂಡಕ್ಟ್ ಮಾಡೋದು ಕೆಇಎದವ್ರ ರೆಸ್ಪಾನ್ಸಿಬಿಲಿಟಿ ಇತ್ತು. ಕೆಇಎದವರು ಕ್ಲಿಯರ್ ಆಗಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಿದ್ದಾರೆ. ಈಗ ಫಸ್ಟ್ ಲಿಸ್ಟ್ ಅಲ್ಲಿ ಫಸ್ಟ್ ನಾನಿದ್ದೀನಿ ಸರ್, ನಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂದ್ಬಿಡುತ್ತಾ? ಎಸ್, ಇದು ಯಾವಾಗ ಹೇಳಕ್ಕಾಗತ್ತೆ ಅಂತಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ ಯಾವಾಗ, ಒನ್ ಅಂಡ್ ಓನ್ಲಿ ವೆನ್ ದ ಡೀಟೇಲ್ಸ್ ಅಂದ್ರೆ ಏನು, ಡೀಟೇಲ್ಡ್ ಅಪ್ಲಿಕೇಶನ್ ಅಲ್ಲಿ ನೀವು ಹಾಕಿರೋ ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸ್ ನಿಮ್ಮ ಹತ್ರ ಇರೋಂತಹ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ನಿಮ್ಮ ರೂರಲ್ ರಿಸರ್ವೇಶನ್ಸ್ ಇರ್ಬೋದು, ಅಥವಾ ಬೇರೆ ಈ ತರದ ರಿಸರ್ವೇಶನ್ಸ್ ಇರ್ಬೋದು, ಲೈಕ್ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಓಕೆ, ರೂರಲ್ ಇರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಕೋಟಾ ಇರ್ಬೋದು, ಈ ಎಲ್ಲ ರಿಸರ್ವೇಶನ್ಸ್ ನೀವು ಹಾಕಿರೋದು ಹಾಗೂ ನಿಮ್ಮ ಹತ್ರ ಇರೋಂತಹ ಡಾಕ್ಯುಮೆಂಟ್ಸ್ ವ್ಯಾಲಿಡ್ ಇದ್ರೆ ಮಾತ್ರನೇ ನೀವು ಸೆಲೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ದಟ್ ಟು ಬೇಸ್ಡ್ ಆನ್ ದ ವೇಕೆನ್ಸಿ ಟೇಬಲ್. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ಸ್ ಏನು ಯಾವಾಗ ಅನ್ನೋದು ನೋಡೋಣ. ಇವತ್ತು ನಾವು ಮಾತಾಡ್ತಿರೋಂತಹ ಲಿಸ್ಟ್ ಆಫ್ ಆಸ್ಪಿರೆಂಟ್ಸ್ ಬಂದು ಹಲವಾರು ಡಿಪಾರ್ಟ್ಮೆಂಟ್ಸ್, ಲೈಕ್ ಎನಿ ಡಿಪಾರ್ಟ್ಮೆಂಟ್ಸ್ ತಗೊಳ್ಳಿ, ಲೈಕ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಇರ್ಬೋದು, BDA ಇರ್ಬೋದು, ಯಾವುದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು, BWSSB ಇರ್ಬೋದು, ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸಿವೇಜ್ ಬೋರ್ಡ್ ಇರ್ಬೋದು, ನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಇರ್ಬೋದು, ಓಕೆ, ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇರ್ಬೋದು. ಇದೇ ತರದ ಈ ತರ ಡಿಪಾರ್ಟ್ಮೆಂಟಿನ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋಂಥದ್ರ ಬಗ್ಗೆ ಗ್ರೂಪ್ ಸಿ ವೇಕೆನ್ಸೀಸ್ ಹಾಗೂ ಗ್ರೂಪ್ ಬಿ ವೇಕೆನ್ಸೀಸ್ ಯಾವುದೆಲ್ಲ ಕಂಡಕ್ಟ್ ಮಾಡಿದ್ರು ರೀಸೆಂಟ್ ಆಗಿ, ಸೊ ಆ ವೇಕೆನ್ಸೀಸ್ ಬಗ್ಗೆ ಮಾತ್ರ ನಾವು ಇವತ್ತು ಮಾತಾಡೋಣ. ಓಕೆ, ಸೊ ನಿಮ್ಮ ಡೌಟ್ಸ್ ಯಾವ್ದೆಲ್ಲ ಕ್ಲಿಯರ್ ಆಗುತ್ತೆ ಅಂತಂದ್ರೆ, ಲಿಸ್ಟ್ ಅನೌನ್ಸ್ ಆಗಿ ಮಾಡಿರೋದು ಹಾಗೂ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕಂಡಕ್ಟ್ ಮಾಡಬಹುದು, ಅಂಡ್ ಫೈನಲ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಯಾವಾಗ ಇಶ್ಯೂ ಮಾಡಬಹುದು, ಅಂಡ್ ದೆನ್ ಜಾಯ್ನಿಂಗ್ ಆರ್ಡರ್ಸ್ ಯಾವಾಗ ಕೊಡ್ತಾರೆ ಅನ್ನೋದು ಬಗ್ಗೆ ನಾವು ಇವತ್ತು ಚರ್ಚೆ ಮಾಡುವ. ಓಕೆ, ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನು ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ನಮ್ಮಲ್ಲಿ ವಿನಂತಿ ಏನಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇದೇ ತರದ ಹಲವಾರು ರಿಕ್ರೂಟ್ಮೆಂಟ್ಸ್ ಇನ್ಫಾರ್ಮೇಶನ್ ಆಗಿರ್ಬೋದು, ನಂತರ ಬೇರೆ ತರದ ಎಲ್ಲಾ ಮಾಹಿತಿಗಳನ್ನು ನಿಮಗೆ ನಾವು ತಲುಪಿಸ್ತೀವಿ. ಓಕೆ, ಅಂಡ್ ಸದ್ಯದಲ್ಲೇ ಲೆಕ್ಚರರ್ ನೋಟಿಫಿಕೇಶನ್ ಸಹ ಬರೆದಿದೆ, ತುಂಬಾ ಬಿಗ್ಗೆಸ್ಟ್ ನೋಟಿಫಿಕೇಶನ್ ಫಾರ್ ಆಲ್ ದ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಅಂಡ್ MTech ಗ್ರಾಜುಯೇಟ್ಸ್. ಸೊ ನಮ್ಮಲ್ಲಿ ಕೆಲವು ಸ್ಟಡಿ ಮೆಟೀರಿಯಲ್ಸ್ ಸಹ ಸಿಗುತ್ತೆ ನಿಮಗೆ. ಓಕೆ, ಸೊ ಅದ್ರ ಬಗ್ಗೆನೂ ಮಾಹಿತಿ ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡಲಾಗುತ್ತದೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ಸೊ ಈಗ ನಾವು ನೋಡ್ತಿರೋಂತಹ ಒಂದು ಪರ್ಟಿಕ್ಯುಲರ್ ಟೇಬಲ್ ಅಥವಾ ಡೀಟೇಲ್ಸ್ ನೋಡೋದಾದ್ರೆ, ಇದು ನೋಡಿ, ಇದು ನಾನ್ ಹೈದರಾಬಾದ್ ಕರ್ನಾಟಕನಲ್ಲಿ ಬಿಟ್ಟಿರೋಂತಹ ಕೆಲವು ಲಿಸ್ಟ್. ಏನ್ ಲಿಸ್ಟ್? ಮೊನ್ನೆ ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರೋಂತಹ ಡಿಪಾರ್ಟ್ಮೆಂಟ್ ಅಲ್ಲಿ SDA ಹಾಗೂ ಅದರ ಈಕ್ವಲೆಂಟ್ ಪೋಸ್ಟ್ ಅಂದ್ರೆ ಲೈಕ್ ಜೂನಿಯರ್ ಅಸಿಸ್ಟೆಂಟ್ ಇರ್ಬೋದು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು. ಓಕೆ ನೋಡಿ, ನಾರ್ತ್ ವೆಸ್ಟ್ NWKRTC ನಲ್ಲಿ ನಾರ್ತ್ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು, KSSIDC ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಇರ್ಬೋದು, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಲ್ಲಿ ಜೂನಿಯರ್ ಆಫೀಸರ್ ಅಂದ್ರೆ ಪ್ರೊಡಕ್ಷನ್ ಅಂಡ್ ಮೇಂಟೆನೆನ್ಸ್ ಹಾಗೂ ಸ್ಟೋರ್ಸ್ ಅಂಡ್ ಮೆಟೀರಿಯಲ್, ಇವೆರಡರ ಬಗ್ಗೆ ಆಗಿರ್ಬೋದು, ಎಲ್ಲಾನು ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ, ರೈಟ್? ಸೊ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, BWSSB, BDA, ನಂತರ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ನಂತರ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮಾರ್ಕೆಟ್ ಸೂಪರ್ವೈಸರ್. ಸೊ ಈಗ ಇದರಲ್ಲಿ ನಿಮಗೆ ಕೆಲವೊಂದು ಡೀಟೇಲ್ಸ್ ಬಗ್ಗೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಹಾಗೂ ಈ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೆ ಕೆಇಎದವರು ಅವರವರ ಲಿಸ್ಟ್ ಅನ್ನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೆ ನಿಮ್ಮ ಅಫಿಷಿಯಲ್ ಸ್ಕೋರ್ ಲಿಸ್ಟ್ ಏನು ಅನೌನ್ಸ್ಡ್ ಬೈ ಕೆಇಎ ಇದೆ ಅಲ್ವಾ, ಆ ಲಿಸ್ಟ್ ತಲುಪಿದೆ. ಇದು ಒಂದು ಕ್ಲಿಯರ್ ಇರಲಿ ನಿಮ್ಮ ಮೈಂಡ್ ಅಲ್ಲಿ. ಓಕೆ, ಲಿಸ್ಟ್ ಅನ್ನ ತಲುಪಿಸ್ಬಿಟ್ಟಿದ್ದಾರೆ. ಕೆಇಎ ಅವ್ರ ಕಡೆಯಿಂದ ಇನ್ನು ಯಾವುದೇ ತರದ ಕೆಲಸ ಇಲ್ಲ. ಕೆಇಎ ಕಡೆಯಿಂದ ಕೆಲಸ ಯಾವಾಗಿರುತ್ತೆ ಅಂತಂದ್ರೆ, ಇನ್ ಕೇಸ್ ಏನಾದ್ರು ಅಬ್ಜೆಕ್ಷನ್ಸ್ ಬಂತು, ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಬೇಕು, ಕೆಲವು ಕ್ವಶನ್ಸ್ ಬಗ್ಗೆ ಮತ್ತೆ ರೈಸ್ ಆಯ್ತು, ಹಾಗೆ ಹೀಗೆ ಅಂದೆ ಮಾತ್ರನೇ ಇರುತ್ತೆ, ಅದು ಬಿಟ್ಟರೆ ಬೇರೆ ಯಾವುದೇ ತರದ ಡಿಸ್ಕಷನ್ಸ್ ಇರಲ್ಲ. ಓಕೆ, ಸೊ ಇದೊಂದು ನಿಮ್ಮ ಮೈಂಡ್ ಅಲ್ಲಿ ಕ್ಲಿಯರ್ ಇರಲಿ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ಸಹ ಸ್ಕೋರ್ ಲಿಸ್ಟ್ ಆಲ್ರೆಡಿ ತಲುಪಿಸಿದ್ದಾರೆ. ಓಕೆ, ಅಂಡ್ ಇದಾದ ನಂತರ ಗ್ರೂಪ್ ಸಿ ವೇಕೆನ್ಸೀಸ್ ಏನೆಲ್ಲ ಲಿಸ್ಟ್ ಇತ್ತು, ಓಕೆ, ಗ್ರೂಪ್ ಸಿ ವೇಕೆನ್ಸೀಸ್ ಅಂದ್ರೆ BDA ನಲ್ಲಿ ಗ್ರೂಪ್ ಸಿ ಹಾಗೂ DT ಇದು,
ಓಕೆ, ಇವಾಗ ಸ್ವಲ್ಪ ಟೆಕ್ನಿಕಲ್ ಪೋಸ್ಟ್ ಏನಿದ್ವು ಆ ಟೆಕ್ನಿಕಲ್ ಪೋಸ್ಟ್ ಅಂಡ್ ಅದರ್ ನಾನ್ ಟೆಕ್ನಿಕಲ್ ಪೋಸ್ಟ್ ಗ್ರೂಪ್ ಸಿ ಲೆವೆಲ್ ಇರೋಂತಹ ಎಕ್ಸಾಮ್ಸ್ದು ಸಹ ರಿಸಲ್ಟ್ಸ್ ನ ಅನೌನ್ಸ್ ಮಾಡಿದ್ರು. ಬಟ್ ಇದ್ರ ಜೊತೆಯಲ್ಲಿ ಅವ್ರು ಕಳಿಸಿದ್ರು, ಈ ಲಿಸ್ಟ್ ನ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ರು. ಬಟ್ ಈ ಡಿಪಾರ್ಟ್ಮೆಂಟ್ಸ್, ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಇನ್ನೂ ಡಿವಿಗೆ ಕರೆದಿಲ್ಲ. ಯಾಕೆ ಅಂತಂದ್ರೆ ಒಂದೇ ರೀಸನ್, ಇವರ ಅದರ್ ವೇಕೆನ್ಸೀಸ್ ಅಂದ್ರೆ ಲೈಕ್ ಈ ಫಾರ್ ಎಕ್ಸಾಂಪಲ್ BDN ಅಲ್ಲಿ ಗ್ರೂಪ್ಸ್ ಇದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ, ರೈಟ್? ಸೊ ನೀವು ಅದನ್ನ ಆಲ್ರೆಡಿ ನೋಡಿರ್ತೀರಾ. ಸೊ ಫೈನಲ್ ಲಿಸ್ಟ್ ಆಫ್ FDA ಬಿಟ್ಟಿದ್ರು. ಸರ್ FDA ಬಿಟ್ಟಿದ್ರು, ಬಟ್ ಈ ಬೇರೆ ಪೋಸ್ಟ್ BDN ಅಲ್ಲಿ ಇನ್ನೂ ಕೆಲವು ಪೋಸ್ಟ್ ಸಹ ಇತ್ತು. ನೋಡಿ ಇಲ್ಲಿ ಇವಾಗ ನೀವು BDA ಓಪನ್ ಮಾಡೋದಾದ್ರೆ ಇದರಲ್ಲಿ SDA ಬಿಟ್ಟಿರಲಿಲ್ಲ, ರೈಟ್? ಸೊ ಈಗ SDA ಅಂಡ್ FDA ಎರಡೂ ಒಟ್ಟಿಗೆ ಸೇರಿಸ್ಬಿಟ್ಟು ಅವರು ನಿಮಗೆ 1:3 ಆರ್ 1:5, ನೆನ್ಪಿಟ್ಕೊಳ್ಳಿ, 1:3 ಆರ್ 1:5 ನಲ್ಲಿ ಡಿವಿಗೆ ಕರೆಯಲಾಗುತ್ತದೆ. ಎಷ್ಟು ದಿನದಲ್ಲಿ? ಮಿನಿಮಮ್ 1 ಮಂತ್. ಏನಕ್ಕೆ ಸರ್ 1 ಮಂತ್ ಏನಕ್ಕೆ ಬೇಕು? 1 ಮಂತ್ ಅಂದ್ರೆ ಎಷ್ಟು? 4 ವಾರಗಳು, ಕರೆಕ್ಟಾ? 4 ವೀಕ್ಸ್ ರಫ್ ಆಗಿ. ಸೊ ಈ 4 ವೀಕ್ಸ್ ಅಲ್ಲಿ ಅವರ ಕೆಲಸ ಏನಿರುತ್ತೆ ಅಂತಂದ್ರೆ, ಈ ಲಿಸ್ಟ್ ನ ತಗೊಂಡಿದ್ಮೇಲೆ ಈ ಕ್ಯಾಂಡಿಡೇಟಿನ ಕ್ಯಾಟಗಿರಿ ಏನ್ ಬರುತ್ತೆ ನೋಡ್ಬೇಕು, ರೈಟ್? ಅಂದ್ರೆ ಕ್ಯಾಟಗಿರಿ ಅವ್ರ ಕ್ಯಾಸ್ಟ್ ಏನ್ ಬರುತ್ತೆ ನೋಡ್ಬೇಕು, ಅಂಡ್ ಅವರ ವಿದ್ಯಾರ್ಹತೆ ಮಾಡಿರೋದು ಡಿಗ್ರಿನ, ಇದಕ್ಕೆ ಬೇಕಾಗಿರೋಂಥ ಪೋಸ್ಟ್ಗೆ ಏನು ಸಂಬಂಧಪಟ್ಟ ಹಾಗೆ SDAಗೆ PUC ಲೆವೆಲ್ ಇರಬೇಕು ಅಥವಾ ಇಕ್ವಲೆಂಟ್, ಸಾಮಾನ್ಯ ಸಾಮಾನ್ಯ ಇಕ್ವಲೆಂಟ್ ಆಗಿರೋಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ ಆದ್ರೂ ಇರಬೇಕು. ಸೊ ಅದನ್ನ ಅವರು ಓದಿದಾರವಾ ಇಲ್ವಾ ಅನ್ನೋದು ಸಹ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಡೀಟೇಲ್ಸ್ ನ ಚೆಕ್ ಮಾಡಿದ ನಂತರ ಅವರು 1:5 ಲಿಸ್ಟ್ ಮಾಡ್ಬಿಟ್ಟು ಕ್ಯಾಟಗಿರಿ ಅಂಡ್ ರಿಸರ್ವೇಶನ್ಸ್ ಬೇಸ್ಡ್ ಮೇಲೆ ಅವರು 1:5 ಲಿಸ್ಟ್ ನ ಕರೀತಾರೆ. ಅವರು ಬೇಸ್ಡ್ ಆನ್ ದ ಸ್ಕೋರ್ ಲಿಸ್ಟ್ ಸೆಕ್ಯೂರ್ಡ್. ಓಕೆ, ಸೊ ಇದಕ್ಕಾಗಿ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ 1 ತಿಂಗಳು ಟೈಮ್ ಮಿನಿಮಮ್ ತಗೋತಾರೆ. ಇದು ನಾಟ್ ಓನ್ಲಿ ಫಾರ್ ಒನ್ ಡಿಪಾರ್ಟ್ಮೆಂಟ್, ಫಾರ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಯಾವುದೆಲ್ಲ ಇಲ್ಲಿ ತೋರಿಸ್ತಾ ಇದೀನಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಸಹ ಅದೇ ಸಾಮಾನ್ಯವಾದಂತಹ ಟೈಮ್ ಬೇಕಾಗುತ್ತೆ. ಓಕೆ, ಸಮಾನವಾದಂತಹ ಟೈಮ್ ತಗೋತಾರೆ. ಓಕೆ, ಇದು ದಿಸ್ ಈಸ್ ರಿಗಾರ್ಡಿಂಗ್ ದ ನಮ್ಮ ನಾನ್ HK ರಿಲೇಟೆಡ್. ಓಕೆ, ನಾನ್ ಹೈದರಾಬಾದ್ ಕರ್ನಾಟಕ. ಈಗ ಹೈದರಾಬಾದ್ ಕರ್ನಾಟಕ ಬಂದ್ರೆ ಏನಿದೆ ನೋಡಿ, ಹೈದರಾಬಾದ್ ಕರ್ನಾಟಕನಲ್ಲೂ ಸಹ ಸಿಮಿಲರ್ ಪ್ಯಾಟರ್ನ್, ಸಿಮಿಲರ್ ಆಗಿ ಅದೇ ತರನೇ ಪೋಸ್ಟ್ ಎಲ್ಲ ಕರೆದಿದ್ರು. ಓಕೆ, ಅದೇ ತರ ಪೋಸ್ಟ್ ಎಲ್ಲ ಕರೆದಿದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೋಡ್ಬೋದು ನೀವು ಇಲ್ಲಿ. ಗ್ರೂಪ್ ಸಿ ಏನಿದೆ ಆ ಡೀಟೇಲ್ಸ್ ಸಹ ಅವ್ರು ಇಲ್ಲಿ ಕೊಟ್ಟಿದ್ರು ನೋಡಿ. ಇದು ಗ್ರೂಪ್ ಸಿ ಅಂತಂದ್ರೆ ಮೊನ್ನೆ ರೀಸೆಂಟ್ ಆಗಿ SDA ರಿಲೇಟೆಡ್ ಆ ಡೀಟೇಲ್ಸ್ ಎಲ್ಲ ಬಂದಿರೋದು. ಅಂಡ್ ಇದಾದ ನಂತರ ಸಿಮಿಲರ್ ಆಗಿ ಈ ಗ್ರೂಪ್ ಸಿ ವೇಕೆನ್ಸೀಸ್ ಫೈನಲ್ ಸ್ಕೋರ್ ಲಿಸ್ಟ್ ಸಹ ಬಿಟ್ಟಿದ್ರು. ಸೊ ಆ ಸ್ಕೋರ್ ಲಿಸ್ಟ್ ಸಹ ಇಲ್ಲೇ ಇದೆ, ನೋಡ್ಬೋದು ನೀವು. BDN ಅಲ್ಲಿ FDA ಇರ್ಬೋದು ಅಥವಾ SDA ಇರ್ಬೋದು. ಸೊ ಇದೇ ತರ ಹಲವಾರು ವೇಕೆನ್ಸೀಸ್ದು ಎಕ್ಸಾಮ್ಸ್ ಸಹ ಕಂಡಕ್ಟ್ ಮಾಡಿದ್ದಾರೆ, ರೈಟ್? ಸೊ ಈ ಸ್ಕೋರ್ ಲಿಸ್ಟ್ ಪ್ರಕಾರ, ಸರ್ ನಾನು ಫಸ್ಟ್ ಅಲ್ಲಿ ಇದ್ದೀನಿ, ಸೊ ನಂದು ಶಾರ್ಟ್ ಲಿಸ್ಟ್ ಆಗುತ್ತಾ? ಎಸ್, ಫಸ್ಟ್ ಅಲ್ಲಿ ಇರೋರು ಆಬ್ವಿಯಸ್ ಆಗಿ ಶಾರ್ಟ್ ಲಿಸ್ಟ್ ಆಗೇ ಆಗ್ತಾರೆ. ಈಗ ರಿಸರ್ವೇಶನ್ಸ್ ಬೇಸ್ಡ್ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ ಗೈಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಿಡೇಟ್ಗೆ ಒಂದು ರೂರಲ್ ರಿಸರ್ವೇಶನ್ ಇದೆ ಅಂತಂದ್ರೆ ಇವ್ರಿಗೆ ರೂರಲ್ ಅಲ್ಲೇ ಅಲಾಟ್ ಮಾಡ್ತಾರೆ. ಯಾಕಂದ್ರೆ GM ಅಲ್ಲಿ ಫಸ್ಟ್ ಯಾವ ತರ ರೋಸ್ಟರ್ ಆಗುತ್ತೆ ಅಂತಂದ್ರೆ, GM ಅಲ್ಲಿ ಫಸ್ಟ್ ರಿಸರ್ವೇಶನ್ಸ್ ನೋಡ್ತಾರೆ. ರೂರಲ್ ಇದ್ರೆ ರೂರಲ್, ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ಅಥವಾ ವುಮೆನ್ ಕ್ಯಾಂಡಿಡೇಟ್ ಇದ್ದ ಅಂದ್ರೆ ವುಮೆನ್ ಕ್ಯಾಂಡಿಡೇಟ್. ಈ ಫಸ್ಟ್ ರಿಸರ್ವೇಶನ್ಸ್ ನ ತುಂಬ್ತಾರೆ, ನಂತರನೇ GM ಪೋಸ್ಟ್ ಗೆ ಬರ್ತಾರೆ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಬಗ್ಗೆ ಹೇಳೋದಾದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಪೋಸ್ಟ್ ಇತ್ತು ಅಂತಂದ್ರೆ, ಯಾರು ಇಲ್ಲ ಅಂತಂದಲ್ಲಿ ಅದನ್ನ ಪ್ಯೂರ್ ಜನರಲ್ ಮೆರಿಟ್ಗೆ ಕನ್ವರ್ಟ್ ಮಾಡಲಾಗುತ್ತದೆ. ಓಕೆ, ಇದೊಂದು ನೆನಪಿರ್ಲಿ. ಓಕೆ, ಸೊ ಇದೇ ತರ ಎಲ್ಲಾ ಅದರ್ ವೇಕೆನ್ಸೀಸ್ ಆಫ್ ಅದರ್ ಪೋಸ್ಟ್ಗೂ ಸಹ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೀವು BWSSB ನೋಡೋದಾದ್ರೆ, BWSSB ನಲ್ಲಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ನಂತರ ಸಿವಿಲ್ ಇರ್ಬೋದು. ಸೊ ಇದೇ ತರದ ಹಲವಾರು ವೇಕೆನ್ಸೀಸ್ ಸಹ ಇಲ್ಲೇ ಇದಾವೆ. ಸೊ ಸೊ ಈ ಎಲ್ಲಾ ವೇಕೆನ್ಸೀಸ್ ಸಹ ಲಿಸ್ಟ್ ಪ್ರಕಾರನೇ ಅವರು ನಿಮಗೆ ಅನೌನ್ಸ್ ಮಾಡ್ತಾರೆ. ಸೊ ಈ ಟಾಪ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರು ಸೆಲೆಕ್ಟ್ ಆಗಿ ಆಗ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ರಿಸರ್ವೇಶನ್ಸ್ ಇತ್ತು ಅಂತಂದ್ರೆ ಓಕೆ, ಅವ್ರಿಗೆ ಸೀಟು ಸಹ ಇರಬೇಕು. ಆಬ್ವಿಯಸ್ ಆಗಿ ಜನರಲ್ ಮೆರಿಟ್ ಇತ್ತಂದ್ರೆ ಆ ಜನರಲ್ ಮೆರಿಟ್ ಅಲ್ಲಿ ಒಂದು ಸೀಟ್ ಅವ್ರಿಗೆ ಫಿಕ್ಸ್ ಇರುತ್ತೆ ಗೈಸ್. ಇನ್ನು ಬೇರೆ ಬೇರೆ ಸೆಕೆಂಡ್ ಕ್ಯಾಂಡಿಡೇಟ್, ಥರ್ಡ್, ಫೋರ್ತ್, ಫಿಫ್ತ್ ಈ ತರ ನೋಡೋದಾದ್ರೆ, ಈಗ SC ನಲ್ಲೂ ಸಹ ಕ್ಯಾಟಗಿರಿ A, ಕ್ಯಾಟಗಿರಿ A ಇದೆ, B ಇದೆ, C ಇದೆ, ರೈಟ್? ಈ 3 ಕ್ಯಾಟಗಿರೀಸ್ ಸ್ಟೂಡೆಂಟ್ಸ್ ಯಾರು ಅನ್ನೋದು ನಿಮ್ಗೆ ಗೊತ್ತಾದ್ರೆ ನಿಮ್ಮ ಪೋಸ್ಟ್ ಸಹ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಬರುತ್ತಾ ಇಲ್ಲ ಅಂತೇಳಿ. ಓಕೆ, ಸೊ ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ತಿಳ್ಕೊಬೇಕಾಗುತ್ತೆ ಗೈಸ್. ಸೊ ಇದು ಒಂದು DV ಲಿಸ್ಟ್ ಯಾವಾಗ ಕರೀತಾರೆ ಅಂಡ್ ಎಷ್ಟು ಪ್ರಮಾಣದಲ್ಲಿ ಕರೀತಾರೆ. ಸೊ ಎಷ್ಟು? 1:3 ಆರ್ 1:5 ನಲ್ಲಿ ವಿತಿನ್ 1 ಮಂತ್ ಅಲ್ಲಿ ಕರೀತಾರೆ, ನೆನ್ಪಿಟ್ಕೊಳ್ಳಿ. ವಿತಿನ್ 1 ಮಂತ್ ಅಲ್ಲಿ DVಗೆ ಕರೆಯಲಾಗುತ್ತದೆ. DV ಕರೆದಿದ್ದಾದ್ಮೇಲೆ ಏನ್ ನಡೆಯುತ್ತೆ ಸರ್? DV ಕರೆದಾದ್ಮೇಲೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲೇ ನೀವು ರೆಫರ್ ಮಾಡಬೇಕು. ಸೊ ಇಲ್ಲಿ KEA ಕಡೆಯಿಂದ ಕೆಲಸ ಮುಗ್ದಿದೆ, ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈಗ ನೀವು ಫಾರ್ ಎಕ್ಸಾಂಪಲ್ ಬೇರೆ ಡಿಪಾರ್ಟ್ಮೆಂಟ್, ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಓಕೆ, ಇವಾಗ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ ಅಲ್ಲ, ಸ್ಮಾಲ್ ಸ್ಕೇಲ್
ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಂತಹ ವೇಕೆನ್ಸೀಸ್ ಯಾವುದು, ಫಾರ್ ಎಕ್ಸಾಂಪಲ್ ಇವಾಗ ಜೂನಿಯರ್ ಅಸಿಸ್ಟೆಂಟ್ ಇದೆ, ಸೀನಿಯರ್ ಅಸಿಸ್ಟೆಂಟ್ ಇದೆ, ಓಕೆ, ಸೀನಿಯರ್ ಅಸಿಸ್ಟೆಂಟ್ ಇದೆ, ಇದೇ ತರದ ಬೇರೆ ಬೇರೆ ಪೋಸ್ಟ್ ಸಹ ಇದಾವೆ, ರೈಟ್. ಸೊ ಈ ಪೋಸ್ಟ್ ಇಂದು ನೆಕ್ಸ್ಟ್ ಫರ್ದರ್ ರಿಕ್ರೂಟ್ಮೆಂಟ್ಸ್ ನಿಮಗೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲೇ ರೆಫರ್ ಮಾಡಬೇಕು. ಓಕೆ, ಯಾವ ಡಿಪಾರ್ಟ್ಮೆಂಟ್? KSSIDC ಡಿಪಾರ್ಟ್ಮೆಂಟಿನ ವೆಬ್ಸೈಟ್ ಅಲ್ಲೇ ನೀವು ರೆಫರ್ ಮಾಡಬೇಕು. ಇದೇ ತರದ BDA ವೆಬ್ಸೈಟ್ನೇ ರೆಫರ್ ಮಾಡಬೇಕು. ಅಂಡ್ BWSSB ವೆಬ್ಸೈಟ್ ರೆಫರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇನ್ನ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನಿಮಗೆ KE ವೆಬ್ಸೈಟ್ ಅಲ್ಲಿ ಯಾವುದೇ ತರ ಅಪ್ಡೇಟ್ ಸಿಗಲ್ಲ. ಸೊ ಈ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ನ ಪ್ರತಿ ದಿನ ಒಂದು 5 ನಿಮಿಷ, ಒಂದು 5 ನಿಮಿಷ ನೀವು ಜಸ್ಟ್ ವೆಬ್ಸೈಟ್ ನ ಓಪನ್ ಮಾಡ್ಬಿಟ್ಟು ಅವರ ಲೇಟೆಸ್ಟ್ ನ್ಯೂಸ್ ಏನಿದೆ ಅನ್ನೋದು ನೋಡಿ. ಲೇಟೆಸ್ಟ್ ನ್ಯೂಸ್ ಅಲ್ಲಿ DV ಕರೆದಿದ್ರೆ DV ಲಿಸ್ಟ್ ನ ನೋಡಿ. ಸೊ DV ಲಿಸ್ಟ್ ಈಗ ಇದರಲ್ಲಿರೋ ಎಲ್ಲಾ ಕ್ಯಾಂಡಿಡೇಟ್ಸ್ ನ DV ಲಿಸ್ಟ್ ಕರೆಯಲ್ಲ, ನೆನ್ಪಿಟ್ಕೊಳ್ಳಿ. 1:3 ಆರ್ 1:5 ಬೇಸ್ಡ್ ಆನ್ ದ ರಿಸರ್ವೇಶನ್ ಅದು ಮಾತ್ರ ಕರೀತಾರೆ. ಅದು ವಿತ್ ಇನ್ 1 ಮಂತ್, ಆ ಮ್ಯಾಕ್ಸ್ ಅಂತಂದ್ರೆ 1.5 ಮಂತ್ ವರೆಗೂ ತನಕ ಹೋಗ್ಬೋದು. ಓಕೆ, ಅಂಡ್ ಇದಾದ ನಂತರ DV ಆದ ನಂತರ, ಓಕೆ, DV ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ವಿತ್ ಇನ್ 1 ಮಂತ್ ಅಲ್ಲಿ ನೆಕ್ಸ್ಟ್ ಪ್ರಾಸೆಸ್ ಬಂದು ಫೈನಲ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಎಲ್ಲಿ? ಡಿಪಾರ್ಟ್ಮೆಂಟ್ ಕಡೆಯಿಂದ. ಫೈನಲ್ ಆರ್ ಯು ಕ್ಯಾನ್ ಕಾಲ್ ದಟ್ ಆಸ್ ಅ ಪ್ರಾವಿಷನಲ್ ಲಿಸ್ಟ್, ಪ್ರಾವಿಷನಲ್ ಸೆಲೆಕ್ಟೆಡ್ ಲಿಸ್ಟ್. ಏನಿದು? ಪ್ರಾವಿಷನಲ್ ಸೆಲೆಕ್ಟೆಡ್ ಲಿಸ್ಟ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಅದು ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ. ಓಕೆ, ಅದು ಆ ಲಿಸ್ಟ್ ನ ಬರೋದಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಇರಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು 15 ಡೇಸ್ ಮ್ಯಾಕ್ಸಿಮಮ್ ಬರ್ಬೋದು. ಓಕೆ, 2 ವೀಕ್ಸ್. ಓಕೆ, ಅಂಡ್ ಇದಾದ ನಂತರ ಏನಾದ್ರೂ ಅಬ್ಜೆಕ್ಷನ್ಸ್ ಇತ್ತು, ಸ್ಟೂಡೆಂಟ್ ಕಡೆಯಿಂದ ಅಬ್ಜೆಕ್ಷನ್ಸ್ ಇತ್ತು ಡಿಪಾರ್ಟ್ಮೆಂಟ್ಗೆ ಹಾಗೆ ಹೇಗೆ ಅಂತಂದ್ರೆ, ಅದು ಅಬ್ಜೆಕ್ಷನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ವಿತ್ ಇನ್ ಅನದರ್ 15 ಡೇಸ್ ಅಲ್ಲಿ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಸಹ ಬಂದ್ಬಿಡುತ್ತೆ. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದಾದ ನಂತರ ನೆಕ್ಸ್ಟ್ ಬಂದು ನಿಮಗೆ ಸಿಂಧುತ್ವ ಇದೆ. ಸಿಂಧುತ್ವ ಮಾಡ್ಸೋಕೆ ಹೇಳ್ತಾರೆ ಜನರಲ್ ಕ್ಯಾಂಡಿಡೇಟ್ಸ್. ಅದೇ ಯಾವುದೇ ತರದ ಸಿಂಧುತ್ವ ಇರಲ್ಲ. ಐ ಮೀನ್ ಸಿಂಧುತ್ವ ಇರಲ್ಲ ಅಂತಂದೇನು, ಇವಾಗ GM ಕ್ಯಾಂಡಿಡೇಟ್ಸ್ಗೆ ಹಾಗೂ ಅದರ್ ರಿಸರ್ವೇಶನ್ಸ್ ಅಲ್ಲಿ, ಕ್ಯಾಟಗಿರಿ ಆರ್ ರಿಸರ್ವೇಶನ್ಸ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರ ಇವರಿಗೆ ಪ್ರಾಸೆಸ್ ಏನಿರುತ್ತೆ ಅನ್ನೋದು ಹೇಳ್ತೀನಿ. ಓಕೆ, GM ಅಲ್ಲಿ ಸೆಲೆಕ್ಟ್ ಆಗಿದ್ದೆ, ಮಾರ್ಕ್ಸ್ ಕಾರ್ಡ್ಸ್ ನ ವೆರಿಫೈ ಮಾಡಿಸ್ಬೇಕಾಗತ್ತೆ ಒಂದು. ನಂತರ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ ಒಂದು. ಇನ್ ಕೇಸ್ HK ನಲ್ಲಿ ಸೆಲೆಕ್ಟ್ ಆಗಿದ್ದೆ, HK ವೆರಿಫಿಕೇಶನ್ ಇರುತ್ತೆ. 3 ಇಷ್ಟೇ ಗೈಸ್. ಇವ್ರಿಗೆ ವೆರಿಫಿಕೇಶನ್ ಇಷ್ಟೇ. ಒಂದು ಮಾರ್ಕ್ಸ್ ಕಾರ್ಡ್, SSLC ಇದೆ, SSLC, ಡಿಪ್ಲೊಮಾ ಇದೆ, ಡಿಪ್ಲೊಮಾ, PUC ಇದೆ, PUC, ಇಂಜಿನಿಯರಿಂಗ್ ಇದೆ, ಇಂಜಿನಿಯರಿಂಗ್. ಯಾವುದು ನೀವು ಕ್ವಾಲಿಫಿಕೇಶನ್ ಮೇಲೆ ಹಾಕಿರ್ತಾರೆ ಆ ವೆರಿಫಿಕೇಶನ್ ನಡೆಯುತ್ತೆ. ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಅದು ಆನ್ಲೈನ್ ಮೂಲಕನೇ ನೀವು ಸಬ್ಮಿಟ್ ಮಾಡ್ಬೋದು. ಈ ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ಡಿಪಾರ್ಟ್ಮೆಂಟ್ ಅವ್ರು ಕಳಿಸ್ತಾರೆ, ಅವ್ರ ಥ್ರೂ ನಿಂದ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮ ನಿಯರೆಸ್ಟ್ ಪೊಲೀಸ್ ಠಾಣೆ ಯಾವ್ದಿರುತ್ತೆ ಆ ಪೊಲೀಸ್ ಠಾಣೆಯಿಂದ PC ಅವ್ರು ಕಾಲ್ ಮಾಡ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಅವ್ರು ಕಾಲ್ ಮಾಡ್ತಾರೆ, ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಿಮ್ಮ ಹತ್ರ ಒಂದು ವೆರಿಫಿಕೇಶನ್ ಮಾಡಿಸ್ಕೊಂಡು, ನಿಮ್ಮದು ಕ್ಲಿಯರ್ ಇದ್ರೆ ಕ್ಲಿಯರ್ ಅಂತಾರೆ, ಕ್ಲಿಯರ್ ನಾನ್ ಕ್ಲಿಯರ್ ಇದೆ, ಏನೋ ಕ್ರಿಮಿನಲ್ ಕೇಸ್ ಇದೆ, ಪೆಂಡಿಂಗ್ ಇತ್ತು ಅಂತಂದ್ರೆ ಅದನ್ನ ಪೆಂಡಿಂಗ್ ಅಂತ ಹೇಳಿಬಿಟ್ಟು ಡಿಪಾರ್ಟ್ಮೆಂಟ್ ಒಂದು ಅಪ್ಡೇಟ್ ನ ಕೊಡ್ತಾರೆ. ಓಕೆ, ಅಂಡ್ ಅದೇ ತರ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದ್ದವರು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಸರ್ಟಿಫಿಕೇಟ್ ಇರಲೇಬೇಕು, ಇಲ್ಲ ಅಂತಂದಲ್ಲಿ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಈ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಸಹ ನೀವು ತೋರಿಸಬೇಕಾಗುತ್ತೆ. ಇದೆಲ್ಲ ಆಲ್ಮೋಸ್ಟ್ ಡಿವಿನಲ್ಲಿ ಚೆಕ್ ಮಾಡಿರ್ತಾರೆ. ಚೆಕ್ ಮಾಡಿದ ನಂತರ ನಿಮಗೆ ಆ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಗಾಗಿ ಟೈಮ್ ಕೊಡ್ತಾರೆ. ಓಕೆ, ಈ ವೆರಿಫಿಕೇಶನ್ ಆಗೋದಕ್ಕೆ ಅಂಡ್ ಅದರ್ ದೆನ್ ದಿಸ್ ಈ ಜನರಲ್ ಮೆರಿಟ್ ಅವರಿಗೆ ಇಷ್ಟಿರುತ್ತೆ. ಓಕೆ, ಅಂಡ್ ಇದೇ ತರ ಕ್ಯಾಟಗಿರಿ ಅವರಿಗೆ ರಿಸರ್ವೇಶನ್ಸ್ ಎಲ್ಲ ಕನ್ನಡ ಮೀಡಿಯಂ ಇರ್ಬೋದು, ಓಕೆ, ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ಓಕೆ, ಅಂಡ್ ನಂತರ ಕ್ಯಾಸ್ಟ್ ವೆರಿಫಿಕೇಶನ್ ಇರ್ಬೋದು. ಇವೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ಇದೆಲ್ಲ ಮಿನಿಮಮ್ 1 ಮಂತ್ ಆಗುತ್ತೆ ಗೈಸ್. ಮಿನಿಮಮ್ 1 ಮಂತ್ ಆರ್ 2 ಮಂತ್ಸ್ ಅಂತ ಇಟ್ಕೊಳ್ಳಿ. ಸಿಂಧುತ್ವ ನೀವು ಎಷ್ಟು ಬೇಗ ಮಾಡಿಸಿದ್ರೆ ಅಷ್ಟು ಬೇಗ ಆಗುತ್ತೆ. ಇದೆಲ್ಲ ಸಿಂಧುತ್ವ ಅಂಡರ್ ಬರುತ್ತೆ. ಓಕೆ, ಇದೆಲ್ಲ ಸಿಂಧುತ್ವ ಅಂಡರ್ ಬರುತ್ತೆ. ಸಿಂಧುತ್ವ ಅಂಡರ್ ಬರುತ್ತೆ. ಸೊ ಇದೆಲ್ಲ ಆಗೋದಕ್ಕೆ 1 or 2 ಮಂತ್ಸ್ ಆಗುತ್ತೆ. ಸೊ ಇವಾಗ GM ಅವ್ರದ್ದು ಆಗೋಗ್ಬಿಟ್ಟಿದೆ ಸರ್, ನಮ್ಗೆ ಕರೆದು ಬಿಡ್ತಾರ? ಇಲ್ಲ. ಸೊ ಎಲ್ಲರೂ ಒಟ್ಟಿಗೆ ಕರೀತಾರೆ. ಓಕೆ, ಯಾಕಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡೋದಲ್ವಾ, ಸೊ ಎಲ್ಲಾನು ಒಟ್ಟಿಗೆ ಕರೀತಾರೆ. ಸೊ ಇದೆಲ್ಲದಕ್ಕೆ ನೀವು ಮ್ಯಾಕ್ಸಿಮಮ್ 2 ಮಂತ್ಸ್ ಅಂತ ಇಟ್ಕೊಳ್ಳಿ. ಓಕೆ, 2 ಮಂತ್ಸ್. ಇದಾದ ನಂತರನೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ತಾರೆ. ಏನು? ಅಪಾಯಿಂಟ್ಮೆಂಟ್ ಆರ್ಡರ್ಸ್. ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಇಶ್ಯೂ ಮಾಡ್ತಾರೆ. ಆರ್ಡರ್ಸ್ ಇಶ್ಯೂ ಮಾಡಿದ ನೆಕ್ಸ್ಟ್ 1 ಮಂತ್ ಅಲ್ಲಿ ನೀವು ರಿಪೋರ್ಟ್ ಆಗಬೇಕಿರುತ್ತೆ. 1 ಮಂತ್ ಆರ್ ಮಿನಿಮಮ್ 15 ಡೇಸ್. 15 ಡೇಸ್ ಟು 1 ಮಂತ್ ಇರುತ್ತೆ ಗೈಸ್ ಟೈಮ್. ನೀವು ಪ್ರೈವೇಟ್ ಕಂಪ್ನಿನಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ರೆಸಿಗ್ನೇಷನ್ ಹಾಕ್ಬಿಟ್ಟು ಈ ತರ ಜಾಬ್ ಸೆಲೆಕ್ಷನ್ ಆಗಿದೆ ಅಂತ ಜಾಯ್ನ್ ಆಗಿ, ಇಂಟ್ರೆಸ್ಟೆಡ್ ಇರೋರು. ಇಲ್ಲ ಅಂದವರು ನೀವೊಂದು ಲೆಟರ್ಗಳು ಸಹ ಬರಿಬಹುದು. ಓಕೆ, ಇದು ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಬರೋ ಅಂತಹ ಟೈಮ್ ಲೈನ್. 2 ಮಂತ್ಸ್ ಆದ ನಂತರನೇ, ವೆರಿಫಿಕೇಶನ್ ಆದ ನಂತರ ನಿಮಗೆ ವಿತ್ ಇನ್ ಅಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಡ್ತಾರೆ. ಕೊಟ್ಟಿದ ನಂತರ
ವಿತಿನ್ 1 ಮಂತ್ ಟು 15 ಡೇಸ್ ಅಲ್ಲಿ ನೀವು ಜಾಯ್ನಿಂಗ್ ಆಗಬೇಕು. ಆ ಜಾಯ್ನಿಂಗ್ ಆಗಿದ್ದೇನೆ ನಿಮಗೆ ಜಾಯ್ನಿಂಗ್ ಆರ್ಡರ್ ಅಂತ ಕರೀತಾರೆ. ಇದಕ್ಕೆ ನೀವು ಬಿಫೋರ್ ಜಾಯ್ನಿಂಗ್ ಅವ್ರು ಮೇ ಬಿ ಏನಾದರೂ ಒಂದು ಅಫಿಡೇವಿಟ್ ತಗೊಂಬನ್ನಿ ಅಂತ ಹೇಳ್ಬೋದು. ಓಕೆ, ಅಫಿಡೇವಿಟ್ ಇರ್ಬೋದು. ಅಫಿಡೇವಿಟ್ ಅಂದೇನು, ಕೋರ್ಟ್ ಅಫಿಡೇವಿಟ್ ಅಂದ್ರೆ ಕೆಲವು ರೂಲ್ಸ್ ಪಟ್ಟಿಯನ್ನು ನೀವು ಫಾಲೋ ಮಾಡ್ತೀನಿ ಅಂತ ಆ ಥರ ಒಂದು ಪಟ್ಟಿ ಮಾಡಿಸ್ತಾರೆ. ಅಂಡ್ ಅದಾದ ನಂತರ ಗೌರ್ಮೆಂಟ್ ರೂಲ್ಸ್ ಇರ್ತವೆ ಕೆಲವೊಂದು, ನೀವು ಜಾಯ್ನ್ ಆದಮೇಲೆ ಇಷ್ಟು ವರ್ಷ ಮಿನಿಮಮ್ ಸೇವೆಯನ್ನು ಸಲ್ಲಿಸಬೇಕು ಅದು ಇದು ಅಂತ. ಸೊ ಅದನ್ನು ಸಹ ಅದರಲ್ಲಿ ಮೇಲೆ ಪ್ರಿಂಟ್ ಹಾಕಿರ್ತಾರೆ, ಅದೇ ಡಾಕ್ಯುಮೆಂಟ್ನ ನೀವು ತೊಗೊಂಡಾಗ ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ ಅಷ್ಟೇ. ಓಕೆ, ಅಂಡ್ ಅಫಿಡೇವಿಟ್ ಮಾಡಿಸಿದ ನಂತರ ನಿಮಗೆ ಜಾಯ್ನಿಂಗ್ ಆರ್ಡರಲ್ಲೇ ನಿಮಗೆ ಮೆನ್ಷನ್ ಮಾಡಿರ್ತಾರೆ ನೀವು ಯಾವ ಏರಿಯಾಗೆ ರಿಪೋರ್ಟ್ ಆಗಬೇಕಂತ. ಆಕ್ಚುಲಿ ಅಪಾಯಿಂಟ್ಮೆಂಟ್ ಲೆಟರಲ್ಲೇ ಮೆನ್ಷನ್ ಮಾಡಿರ್ತಾರೆ. ನೀವು ಇನ್ ಕೇಸ್ ಯಾವ ಜಿಲ್ಲೆ ಪೋಸ್ಟಿಂಗ್ ಮಾಡಬೇಕು ಏನು ಅನ್ನೋದು ಅವರೇ ಡಿಪಾರ್ಟ್ಮೆಂಟ್ ಥ್ರೂನಿಂದ ಡಿಸೈಡ್ ಮಾಡ್ಬೋದು. ಇಲ್ಲ ಟಾಪ್ ಬಂದಿದ್ರೆ ನಿಮಗೆ ಕೌನ್ಸಿಲಿಂಗ್ ಸಹ ಮಾಡಿ ನಿಮ್ಮ ಯಾವ ಏರಿಯಾ ಬೇಕು ಅನ್ನೋದು ಸಹ ಅವರು ನಿಮಗೆ ಕೊಡ್ಬೋದು ಗಾಯ್ಸ್. ಈ ತರ ಸಾಧ್ಯತೆಗಳು ಇರ್ತವೆ. ಸೊ ಈ ಜಾಯ್ನಿಂಗ್ ಆರ್ಡರ್ ನೀವು ಜಾಯ್ನ್ ಆದ್ಮೇಲೆ ಅದನ್ನ ಜಾಯ್ನಿಂಗ್ ಆರ್ಡರ್ ಅಂತ ಕರೀತಾರೆ. ಸೊ ಅವತ್ತು ನೀವು ಸಬ್ಮಿಟ್ ಮಾಡಿಬಿಟ್ಟು ಒಂದು ಅಕ್ನಾಲ್ಮೆಂಟ್ ತಗೊಂಡಿದ್ದಂಗೆ. ಓಕೆ, ಈ ದಿನದಿಂದ ಜಾಯ್ನಿಂಗ್ ಆರ್ಡರ್ ಆದ್ಮೇಲಿಂದಾನೇ ನಿಮ್ಮ ಸ್ಯಾಲರಿ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಸ್ಯಾಲರಿ ಕೌಂಟ್ಸ್, ಸ್ಯಾಲರಿ ಒಂದಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಸಹ, ಗೌರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಸಹ ಕೌಂಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಗವರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಸ್ಟಾರ್ಟ್ಸ್ ಕೌಂಟಿಂಗ್. ಓಕೆ, ಇಷ್ಟು ನೋಡಿ ಗೈಸ್. ಸೊ ಇಷ್ಟೆಲ್ಲ ಆಗೋದಕ್ಕೆ ಟೈಮ್ ಲೈನ್ ಏನು ಅನ್ನೋದು ನೀವು ಲೆಕ್ಕ ಹಾಕೋದಾದ್ರೆ, ಡಿವಿಗೆ 1 ಮಂತ್, 15 ಡೇಸ್ ಅನದರ್ 2 ಮಂತ್. ಓಕೆ, 2 ಮಂತ್ಸ್ ಆಯ್ತು. 2 ಮಂತ್ಸ್ ಆದ್ಮೇಲೆ ಸಿಂಧುತ್ವ 1 ಮಂತ್ ಟು 2 ಮಂತ್ಸ್ ಮ್ಯಾಕ್ಸಿಮಮ್ ಪೀರಿಯಡ್. ಸೊ 3 ಮಂತ್ಸ್ ಅಂತ ಇಟ್ಕೊಳ್ಳಿ, 3 to 4 ಮಂತ್ಸ್ ನಂತರ 5th ಮಂತ್ ಅಲ್ಲಿ ನೀವು ರಿಪೋರ್ಟ್ ಆಗ್ತೀರಾ. ಸೊ ಈ ನೋಟಿಫಿಕೇಶನ್ ಕಳಿಸಿದ್ದು ಡೇಟ್ ಯಾವತ್ತು, 11ನೇ ತಾರೀಕಲ್ವಾ. ನೋಟಿಫಿಕೇಶನ್ ಅಂದೇನು, ಲೈಕ್ ಈ ಕೆಇ ಅವ್ರ ಕಡೆಯಿಂದ ಈ ಲಿಸ್ಟ್ ಅನ್ನು ಸಬ್ಮಿಟ್ ಮಾಡಿರೋದು 11th of March. ನೆನ್ಪಿಟ್ಕೊಳ್ಳಿ, 11th of March 2026 ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿಂದ 5th ಮಂತ್ ಅಂತಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಆಗಸ್ಟ್ ಬೈ 11th of Augustಗೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರಬೇಕು. ಯಾವುದೇ ತರದ ತೊಂದರೆಗಳು ಇಲ್ದಂಗೆ ಸ್ಮೂತ್ ಆಗಿ ಪ್ರಾಸೆಸ್ ಆಗೋದಾದ್ರೆ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಗೈಸ್ ನನ್ನ ಕಡೆಯಿಂದ ನಿಮಗೆ ಮಾಹಿತಿ ಕೊಡ್ಬೇಕಂತ ಇತ್ತು, ಕೊಟ್ಟಿದ್ದೀನಿ. ಅಂಡ್ ಇದಾದ ನಂತರ ನೀವು ಇನ್ನೂ ಸ್ಪೀಡ್ ಅಪ್ ಮಾಡ್ಕೋಬೇಕು ಪ್ರಾಸೆಸ್. ಅಂದ್ರೆ ನೀವು ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದೀರಾ, ಅಷ್ಟು ಜನ ಯಾರೆಲ್ಲ ಟಾಪ್ ಅಲ್ಲಿ ಇದ್ದೀರಾ, ನೀವು ಹೋಗ್ಬಿಟ್ಟು ರಿಕ್ವೆಸ್ಟ್ ಲೆಟರ್ನು ಸಹ ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡ್ಬೋದು. ಅಂಡ್ ಬೇಗ ಮುಂದುವರಿಸಿ ಅಂತಾನು ಸಹ ಕೇಳ್ಕೋಬಹುದು. ಓಕೆ, ನಾವೆಲ್ಲ ರೆಡಿ ಇದೀವಿ ಜಾಯ್ನಿಂಗ್ ಆಗೋದಕ್ಕೆ, ಬೇಗ ಇಮಿಡಿಯೇಟ್ ಆಗಿ ಸ್ವಲ್ಪ ಮೂವ್ ಮಾಡಿ ಅಂತ ಹೇಳಿ ಸಹ ನೀವು ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಸಹ ಡಿಪಾರ್ಟ್ಮೆಂಟ್ಗೆ ಪ್ರೆಷರೈಸ್ ಮಾಡ್ಬೋದು. ಓಕೆ, ಇದೆಲ್ಲ ನಿಮ್ಮ ಕೈಯಲ್ಲಿ ಇದಾವೆ. ಓಕೆ, ಅಂಡ್ ಈಗ ನೆಕ್ಸ್ಟ್ ಕೋಡ್ ಆಫ್ ಕಂಡಕ್ಟ್ ಸಹ ಬರ್ತಾ ಇದೆ. ಸ್ಮಾಲ್ ಎಲೆಕ್ಷನ್ಸ್ ಏನು ನಡೆಯುತ್ತೆ, ಕೌನ್ಸಿಲರ್ ಎಲೆಕ್ಷನ್ಸ್ ಸ್ಟಾರ್ಟ್ ಆಗೋದಿದೆ. ಸೊ ಹಾಗಾಗಿ ಅದರಿಂದನೂ ಸಹ ಡಿಲೇ ಆಗೋ ಚಾನ್ಸಸ್ ಇದೆ. ಮೇ ಬಿ ಡಿಲೇ ಆದ 1 or 2 months ಡಿಲೇ ಆಗ್ಬೋದು. ಸೊ ಇಷ್ಟು ಇದರ ಮಾಹಿತಿ. ಸೊ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಅಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಸಹ ಮಾಡಿ ಗೈಸ್. ಅಂಡ್ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅಂಡ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ವಿಶ್ ಯು ಗುಡ್ ಡೇ. ಟೇಕ್ ಕೇರ್ ಗೈಸ್. ಬಾಯ್.